ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡತಕ್ಕಂತಹ ಮಹತ್ವ ಏನು, ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳುವ ಒಂದು ವಿಚಾರವನ್ನು ನಾವು ನೋಡೋಣ. ಪ್ರದಕ್ಷಿಣ ಅಂತಕ್ಕಂಥದ್ದು ಏನು ಅಂತಂದರೆ, ಒಂದು ಗುಡಿಯಲ್ಲೋ ಅಥವಾ ಒಂದು ಸ್ಥಳದಲ್ಲೋ ಒಂದು ದೇವಸ್ಥಾನದಲ್ಲೋ ಎಲ್ಲೋ ಒಂದು ಕಡೆ ದೇವರಿದ್ದಾನೆ ಅಂತಂದರೆ ನಮ್ಮ ಬಲಭಾಗವನ್ನು ದೇವರ ಕಡೆ ತೋರಿಸ್ತಾ, ಹೇಗೆ ಬರ್ತೀರಿ ನೀವು? ಕ್ಲಾಕ್ ವೈಸ್ ಗಡಿಯಾರ ಓಡುವ ರೀತಿಯಲ್ಲಿ ಬರ್ತೀರಿ. ಇದಕ್ಕೆ ಪ್ರದಕ್ಷಿಣಾಕಾರ ಅಂತಲೇ ಹೆಸರಿಟ್ಟು ಬಿಟ್ಟಿದ್ದಾರೆ. ಇದು ಪ್ರದಕ್ಷಿಣ, ಇದು ಅಪ್ರದಕ್ಷಿಣ ಅಂತ ಹೇಳಿ. ಅಂದರೆ ಎಡಭುಜ ನಮ್ಮ ಎಡ ಭಾಗ ಅಲ್ಲ, ಬಲಭಾಗ ನಮ್ಮ ಬಲಭುಜ ದೇವರ ಕಡೆಗೆ ಇರಬೇಕು. ದೇವರ ಮುಂದಿನಿಂದ ಹೀಗೆ ಹೊರಟ್ರೆ, ಹೀಗೆ ನಾನು ಹೋದರೆ ಏನಾಗುತ್ತೆ, ಹಿಂಗೆ ತಿರುಗ್ಕೊಂಬಂದರೆ ಈ ಬಲಭುಜ ಬಲಗಿವಿ ದೇವರ ಕಡೆಗೆ ಇರುತ್ತೆ. ಇದಕ್ಕೆ ದಕ್ಷಿಣ ಅಂತ ಹೆಸರು. ಈ ಭಾಗಕ್ಕೆ ದಕ್ಷಿಣ ಭಾಗ, ಈ ಭಾಗಕ್ಕೆ ವಾಮಭಾಗ ಅಂತ ಹೇಳಿ ಹೆಸರು. ಪ್ರದಕ್ಷಿಣ ಅಂದರೆ ದೇವರ ಕಡೆಗೆ ಈ ಬಲಭಾಗವನ್ನೇ ಹೆಚ್ಚು ಮಾಡಿಕೊಂಡು ಪುನಃ ಪುನಃ ಬರುವುದು ಅಂತ ಅರ್ಥ. ಯಾಕೆ ಬಲಭುಜವೇ ಬರಬೇಕು? ನೋಡಿ, ಉತ್ತರೀಯವನ್ನು ಈ ಕಡೆ ನಾನು ಎಡಬದಿಗೆ ಹಾಕಿಕೊಂಡಿದ್ದೇನೆ. ಇದಕ್ಕೆ ಉತ್ತರೀಯ ಅಂತ ಹೆಸರು, ಅಂಗವಸ್ತ್ರ ಅಂತ ಹೆಸರು. ಅರ್ಥ ಏನು ಅಂತಂದರೆ, ನಮ್ಮಲ್ಲಿ ಈ ಬಲಭುಜವನ್ನು ನಾವು ಹೀಗೆ ಖಾಲಿ ಬಿಟ್ಟಾಗ ಬ್ರಹ್ಮಾಸ್ತ್ರ ಹಾಕೋಬೇಕಾದ್ರೆ ಕೆಳಗಿಂದ ಹಿಂಗೆ ಹಾಕ್ಕೊಂಡು ಬಲಭುಜವನ್ನು ಹೊರಗೆ ತೋರಿಸೋ ರೀತಿಯಲ್ಲಿ ಹಾಕ್ಕೋತಾರೆ. ಯಜ್ಞಯಾಗಾದಿ ಹೋಮಗಳು ದೇವತಾ ಕಾರ್ಯ ಮಾಡಬೇಕಾದ್ರೆ. ಪಿತೃ ಕಾರ್ಯವನ್ನು ಮಾಡಬೇಕಾದ್ರೆ ಏನು ಮಾಡ್ತಾರೆ, ಯಜ್ಞೋಪವೀತವನ್ನು ಈ ಕಡೆ ಹಾಕ್ಕೋತಾರೆ. ಪ್ರಾಚೀನಾವೀತಿ ಅಂತ ಹೆಸರು. ಎಡಭುಜವನ್ನು ಖಾಲಿ ಮಾಡ್ಕೋತಾರೆ, ಅದನ್ನು ತೋರಿಸ್ತಾರೆ. ಯಜ್ಞೋಪವೀತ ಹೀಗಿರುತ್ತೆ. ಈಗ ನಮಗೆ ನಾನು ಈ ಉತ್ತರೀಯ ಹಾಕಿದ ರೀತಿಯಲ್ಲಿ ಅರ್ಥ ಏನು ಅಂದರೆ, ಈ ಭುಜದ ಮೇಲೆ ದೇವತೆಗಳು ವಾಸ ಮಾಡ್ತಾರೆ ಅಂತಲೂ, ಬಲಭುಜದ ಮೇಲೆ, ಎಡಭುಜದ ಮೇಲೆ ಪಿತೃಗಳು ಗತಿಸಿರ್ತಕ್ಕಂತಹ ನಮ್ಮ ವಂಶದ ಪೂರ್ವಿಕರು, ಯಾರು ತಂದೆ ತಾತ ಮುತ್ತಾತ, ತಾಯಿ ಅಜ್ಜಿ ಮುತ್ತಜ್ಜಿ ಮುಂತಾದವರು ವಾಸ ಮಾಡ್ತಾರೆ, ಬಂದು ಅಲ್ಲಿ ಕುಳಿತುಕೊಳ್ತಾರೆ ಅಂತ ಹೇಳಿ ಅರ್ಥ. ದೇವರ ಪೂಜೆಯನ್ನು ಮಾಡುವುದರಿಂದ ದಕ್ಷಿಣವನ್ನೇ ನಾವು ತೋರಿಸಬೇಕು. ಬಲಗೈಯಲ್ಲೇ ಹೂವು ಹಣ್ಣು ನೈವೇದ್ಯಾದಿಗಳನ್ನು ಮಂಗಳಾರತಿಯನ್ನು ಸಮರ್ಪಣೆ ಮಾಡಬೇಕು. ಬಲಗವಿಯಲ್ಲೇ ಕೆಲವು ಶಬ್ದಶ್ರವಣವನ್ನು ಮಾಡತಕ್ಕಂತಹ ಕ್ರಿಯೆಗಳು ಕೂಡ ಯೋಗದಲ್ಲಿ ಉಂಟು, ಯೋಗಶಾಸ್ತ್ರದಲ್ಲಿ. ಅದರ ಗೋಜಿಗೆ ಈಗ ಹೋಗೋದು ಬೇಡ. ಈ ರೀತಿಯಾಗಿ ಬಲಭುಜವನ್ನು, ಬಲಗಿವಿಯನ್ನು, ಬಲಗಣ್ಣನ್ನು, ಬಲಗಾಲನ್ನು, ಬಲಕೈಯನ್ನು, ಬಲಸೊಂಟವನ್ನೇ ದೇವರ ಕಡೆಗೆ, ಬಲದ ಶಿರಸ್ಸನ್ನು, ತಲೆಯನ್ನೇ ದೇವರ ಕಡೆಗೆ ಮಾಡಿ ದೇವರಿಗೆ ಸುತ್ತು ಬರುವುದಕ್ಕೆ ಪ್ರದಕ್ಷಿಣೆ ಅಂತ ಹೆಸರು. ರೌಂಡ್ ಹೊಡೆಯೋದು ಅಂತ ಅದರ ಅರ್ಥ ಅಲ್ಲ. ಅದನ್ನು ಕ್ಲಾಕ್ ವೈಸ್ ಬರುವುದಕ್ಕೆ ಪ್ರದಕ್ಷಿಣೆ ಅಂತ ಹೇಳಿ ಹೆಸರು.